ಅದಕ್ಕೆ ಸಂಬಂಧಪಟ್ಟಂಗೆ ಕೆಲ ತಿಂಗಳುಗಳಿಂದ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಹಲವು ಕಡೆ ಮಹಿಳೆಯರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಕೂಡ. ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಅಂದ್ರೆ ಮಾರ್ಚ್ 31ರ ಬಳಿಕ 2 ಕಂತಿನ ಹಣವನ್ನ ಖಂಡಿತ ಹಾಕ್ತೀವಿ ಅಂತ ಇವತ್ತು ಸಚಿವೆ ಹೇಳಿದ್ದಾರೆ. ಬಹುಶಃ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ. ಬಹುಶಃ ಮಾರ್ಚ್ 31ರ ಬಳಿಕ 4,000 ರೂಪಾಯಿ ಅಷ್ಟು ಅಮೌಂಟ್ 2 ಕಂತಿನ ಹಣ ಬರ್ಬೋದಾ ಅಂತ ಚಾನ್ಸಸ್ ಇದೆ. ಅದರ ಜೊತೆಗೇನೆ ದಲಿತರ ಹಣವನ್ನ ನೀವು ಈ ಗ್ಯಾರಂಟಿಗೋಸ್ಕರ ಬಳಸ್ತಾ ಇದ್ದೀರಾ ಅನ್ನುವಂತ ಬಿಜೆಪಿಯ ಆರೋಪ ಏನುಂಟು ಅದು ಯಥಾ ಪ್ರಕಾರವಾಗಿ ಮುಂದುವರೆದಿದ್ದು, ಇದ್ರ ವಿರುದ್ಧ ಸರ್ಕಾರವನ್ನ ಕಟ್ಟಾಕುವಂತ ನಿಟ್ಟಿನಲ್ಲಿ ಹಲವು ತಂತ್ರಗಳನ್ನ ಹೂಡ್ತಾ ಇದೆ. ಇವತ್ತು ಕೂಡ ದೊಡ್ಡ ಟೀಕಾ ಪ್ರಹಾರವನ್ನೇ ನಡೆಸಿದ್ದಾರೆ. ಬರೀ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಏನೇನಾಗ್ತಾ ಇದೆ ನೋಡೋಣ. ಸಿದ್ದರಾಮಯ್ಯನವರು ಅವರೊಬ್ಬ ಮೋಸಗಾರ. ದಲಿತರಿಗೆ ಅವ್ರು ಮಾಡಿರ್ತಕ್ಕಂತ ಅನ್ಯಾಯ. ಗ್ಯಾರಂಟಿ ವಿಚಾರವಾಗಿ ಸರ್ಕಾರ ಬಿಜೆಪಿ ನಾಯಕರ ಮಧ್ಯೆ ತೀವ್ರ